ನಮ್ಮ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ. ಇವತ್ತು ಏನು ಸರ್ಕಾರ ನಡೆಸಲಿ ಆಡಳಿತ ಅಂತ ಹೇಳ್ಬಿಟ್ಟು 136 MLAಗಳನ್ನ ಇವತ್ತು ಕರ್ನಾಟಕ ರಾಜ್ಯದ ಜನತೆ ಕೊಟ್ಟಿದ್ದಾರೆ. ಬಟ್ ಅದನ್ನು ಯಾವುದೇ ವಿಶ್ವಾಸ ನೀವು ಗಳಿಸ್ಕೊಂಡಿಲ್ಲ. ದಯವಿಟ್ಟು ತಾವು ಆ ಸೀಟ್ನಿಂದ ಯಾವಾಗ ತೊಲಗ್ತೀರೋ ಅಂತ ಹೇಳ್ಬಿಟ್ಟು ಜನ ಇವತ್ತು ಕಾಯ್ತಾ ಇದ್ದಾರೆ. ಕಾರಣ ಯಾಕೆ ಅಂತಂದರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ, ತಿನ್ನೋ ಊಟದಲ್ಲೂ ಕೂಡ ನೀವು ಇವತ್ತು ನೀರಿಲ್ಲ, ಊಟ ಇಲ್ಲ, ಜನಗಳಿಗೆ ತೊಂದರೆ ಆಗ್ತಾ ಇದೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರ ಅಷ್ಟೇ. ಎಲ್ಲೋ ಬಡವ್ರನ್ನ ನೀವು ಯಾವುದೋ ಗತಿಗೆ ತಗೊಂಡು ಹೋಗ್ತಾ ಇದ್ದೀರಾ. ದಯವಿಟ್ಟು ಹೇಳ್ತಾ ಇದ್ದೀನಿ, ಜನಗಳ ಶಾಪ ತಟ್ಟೋದಂತೂ ನಿಮಗೆ ಶತಸಿದ್ಧ. ನೀವು ಯಾವಾಗ ಇನ್ನೊಂದು 2 ವರ್ಷದಲ್ಲಿ ತೊಲಗ್ದಿರೋ ಇಡೀ ಕರ್ನಾಟಕ ಶುದ್ಧವಾಗ್ತದೆ. ಯಾಕೆಂತ ಹೇಳಿದ್ರೆ ಜನ ಏನೋ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳಿ ನಿಮ್ಮನ್ನು ಆಯ್ಕೆ ಮಾಡಿದ್ದಕ್ಕೆ ತುಂಬ ನೀವು ಮಾಡ್ತಾ ಇರೋದು ಒಂದೇ, ಪ್ರತಿಯೊಬ್ಬ ಸಾಮಾಜಿಕವಾಗಿ ಆರ್ಥಿಕವಾಗಿ ಏನು ಬಡವರು ಇವತ್ತಿದ್ದಾರೆ 3 ಲಕ್ಷ ಕೋಟಿ ಇವತ್ತು ಸಾಲ ಮಾಡಿರೋದು, ಅದೊಂದು ಪುಣ್ಯ ಕಟ್ಕೊಂಡಿದ್ದೀರಾ. ಅದೆಲ್ಲ ಕೂಡ ಪ್ರತಿಯೊಬ್ಬ ಬಡವನು ದುಡ್ಡು ಕೊಟ್ಟಬೇಕಾಗುತ್ತೆ. ನೀವೆಲ್ಲೋ ಕೂತ್ಕೊಂಡು ಏನೋ ಮಾಡೋಕ್ಕೋಗಿ ಇವತ್ತು ಅಧೋಗತಿಗೆ ತಗೊಂಬರ್ತಾ ಇದ್ದೀರಾ ಇಡೀ ಕರ್ನಾಟಕನ. ದಯವಿಟ್ಟು ಹೇಳ್ತಾ ಇದ್ದೀನಿ, ಮತದಾರರು ಇವತ್ತು ಪ್ರತಿಯೊಂದು ವಿಚಾರದಲ್ಲೂ ಕೂಡ ತಾವು ಗಮನ ಇಟ್ಟು ಈ NDA ಅಭ್ಯರ್ಥಿ ಏನಿದ್ದಾರೆ ಮುಂದೆ ಯಾರೇ ಆಗೋಗ್ಬಿಡಲಿ, NDA ಅಭ್ಯರ್ಥಿಗೆ ಮತ ಚಲಾಯಿಸಿ ಮೊದಲು ಇವ್ರನ್ನ ನಮ್ಮ ಕರ್ನಾಟಕದಿಂದ ಮನೆಗೆ ತೊಲಗಿಸಿ. ಯಾಕಂದರೆ ದೇಶ ಉಳಿಬೇಕು, ಕರ್ನಾಟಕ ರಾಜ್ಯದ ಜನತೆಗೆ ಒಳ್ಳೆಯದಾಗಬೇಕು. ದಯವಿಟ್ಟು ಹೇಳ್ತಾ ಇದ್ದೀನಿ, ನೀವು ಮಾಡಿರೋ ಕೆಲಸ ಸಾಕು. ನೀವು ಏನು ಇವತ್ತು ರಿಯಲ್ ಎಸ್ಟೇಟ್ ದಂಧೆ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಅದು ನಿಮ್ಮ ಕುಟುಂಬಕ್ಕೆ ನೀವು ಸೀಮಿತ ಆಗ್ತಾ ಇದೆ. ಯಾವುದೇ ಬಡವ್ರಿಗೆ ಇವತ್ತು ನೀವು ಇವತ್ತು 3 ವರ್ಷ ಆಗಿದೆ ಸ್ವಾಮಿ, ಏನು ಮಾಡಿದ್ದೀರಾ ಬಡವ್ರಿಗೆ ಅಂತ? ಒಂದು ಕಾರ್ಯಕ್ರಮ ಮಾತಾಡಿದ್ರೆ 100 ಬಸ್ ಇತ್ತು, ಫ್ರೀ ಬಸ್ ಅಂತ. ಈಗ 10 ಬಸ್ ಬಿಟ್ಟಿದ್ದೀರಾ. ಅವ್ರವರೇ ಕಿತ್ಲಾಡಬೇಕು. ಗಂಡನ ಮಾತು ಹೆಂಡ್ತಿ ಕೇಳಲ್ಲ, ಹೆಂಡ್ತಿ ಮಾತು ಗಂಡ ಕೇಳಲ್ಲ, ಆ ಮಟ್ಟಕ್ಕೆ ಮಾಡಾಕಿದ್ದೀರಾ. ಗಂಡ ದುಡಿಯೋ ದುಡ್ಡನ್ನ ತಗೊಂಬಂದು ಮನೆಯಲ್ಲಿ ಸಂಸಾರ ಮಾಡೋದಕ್ಕೂ ಕಷ್ಟ ಇದೆ. ಆ ರೀತಿ ನೀವು ಸೃಷ್ಟಿ ಮಾಡಿದ್ದೀರಾ. ದಯವಿಟ್ಟು ಹೇಳ್ತಾ ಇದ್ದೀನಿ, ನಿಮಗೆ ಸರ್ಕಾರ ಕೊಟ್ಟಿರೋದು ಜನ ಒಳ್ಳೆ ಆಡಳಿತ ಕೊಡಲಿ, ಅದರಲ್ಲಿ ಒಳ್ಳೆ ಬಡವರಿಗೆ ಒಳ್ಳೇದು ಮಾಡಲಿ. ಇವತ್ತು ಆಟೋ ಚಾಲಕರಿಗೆ ಪಾಪ ಮನೇಲಿ ಊಟ ಇಲ್ಲ, ಆ ಪರಿಸ್ಥಿತಿ ಇದೆ. ಯಾರು ಇದೆಲ್ಲ ನೋಡಬೇಕಾಗಿರೋದು? ಇವತ್ತು ಸಮಾಜ ನಡೆಸ್ತಾ ಇರೋದು ಯಾರ್ರೀ? ಕರ್ನಾಟಕ ದೇಶದಲ್ಲಿ ಇವತ್ತು ನಡೆಸ್ತಾ ಇರೋಂಥ ಸರ್ಕಾರಗಳು ಇವತ್ತು ಮಣ್ಣು ತಿಂತಾ ಇದ್ದೀರಾ. ಏನಕ್ಕೆ ನಿಮಗೆ ಇವತ್ತು ಸರ್ಕಾರ ಜನ ಕೊಟ್ಟಿರೋದು? ನಿಮಗೆ ದಯವಿಟ್ಟು ಹೇಳ್ತಾ ಇದ್ದೀನಿ, ತೊಲಗಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕೈನಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಯಾವುದನ್ನ ಒಂದು ವೇದಿಕೆಯಲ್ಲಿ ಒಂದು ಘೋಷಣೆ ಮಾಡ್ಕೊಳ್ಳಿ, ನಾವು ಇಷ್ಟೇ, ನಮ್ಮ ಕೈನಲ್ಲಿ ಆಗೋದು ಇಷ್ಟೇ. ಎಲ್ಲ ಭ್ರಷ್ಟರೇ, CM ಇಂದ ಹಿಡ್ಕೊಂಡು ನಮ್ಮ ಲೋಕಲ್ಲು ಮುನ್ಸಿಪಾಲ್ಟಿ ಇಲ್ಲ ಪಂಚಾಯತಿ ಮೆಂಬರ್ವರೆಗೂ ಭ್ರಷ್ಟರೇ ನೀವೆಲ್ಲರೂ. ದಯವಿಟ್ಟು ಹೇಳ್ತಾ ಇದ್ದೀನಿ, ತೊಲಗ್ರಿ. ನೀವು ದೇಶ ಉದ್ಧಾರ ಆಗಬೇಕು, ಕರ್ನಾಟಕ ಉದ್ಧಾರ ಆಗಬೇಕು ಅಂದರೆ ನೀವು ಆಚೆಗೆ ಹೋಗಿ ತೊಲಗ್ರೆ ಎಲ್ಲ ಸರೋಗ್ತದೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹಿಂದ್. ಸರ್ ಏನು ಸರ್ ಮನೆ ಹೊಡೆಯೋ ಕೆಲಸನ ಸರ್ ಇವರು ಮಾಡಿರೋದು? ಮಾಡಲಿ ಸರ್, ಪ್ರತಿಯೊಂದು ಸರ್ ಬ್ರಾಹ್ಮಣರಲ್ಲೂ ಬಡವರಿದ್ದಾರೆ ಸರ್. ಗಂಟೆ ಆಗಿದ್ರೆ ಪಾಪ ಅವ್ರು ಊಟ ಮಾಡೋಕ್ಕಾಗೋದು. ಪ್ರತಿಯೊಂದು ಜನಾಂಗದಲ್ಲೂ ಬಡವರು ಇದ್ದಾರೆ ಸರ್. ಅವ್ರನ್ನ ಹುಡುಕಿ ಸರ್, ಸೆನ್ಸಸ್ ಮಾಡಲಿ ಸರ್. ಬಡವ್ರು ಯಾರು ಇದ್ದಾರೆ ಅವ್ರಿಗೆ ಎಜುಕೇಷನ್ ಕೊಡಲಿ ಸರ್. ಮಕ್ಕಳಿಗೆ ಸರ್, ವಯಸ್ಸಾದವ್ರಿಗೆ 50 ವರ್ಷ ಮೇಲಿರೋರಿಗೆ ಬಸ್ ಫ್ರೀ ಮಾಡಲಿ. ಇದು ಟ್ರೀಟ್ಮೆಂಟು ಏನು ಆರೋಗ್ಯದ ಬಗ್ಗೆ ಅವೆರಡು ಮಾಡಿ ಸರ್. ನಿಮ್ಮ ಮನೆ ಬಾಗಿಲಿಗೆ ಬಂದುಬಿಟ್ಟು ನೀವು ಭಿಕ್ಷೆ ಕೊಡಿ ಅಂತ ಯಾವ ಜನನೂ ಕೇಳಿಲ್ಲ ಸರ್. ನೀವು ಘೋಷಣೆ ಮಾಡ್ಕೊಂಡಿರೋದು. ಘೋಷಣೆ ಮಾಡಿ ತಕ್ಕದಂಗೆ ನೀವೆಲ್ಲ ನಡ್ಕೊತಾ ಇದ್ದೀರಿ. ಇವತ್ತು ತಪ್ಪು ದಾರಿ ಹೋಗ್ತಾ ಇದ್ದೀರಾ. ಮನೆ ಕುಟುಂಬಕ್ಕೆ ಹೊಡಿತಾ ಇದ್ದೀರಾ. ತಂದೆ ತಾಯಿಗೆ ತಂದಿಗ್ತಾ ಇದ್ದೀರಾ. ಸೊಸೆಗೆ ಅಲ್ಲಿ 2000 ಕೊಟ್ಟರೆ ಅತ್ತೆ ಕೋಪ. ಇಲ್ಲಿ ಹೆಂಡ್ತಿಗೆ ಕೊಟ್ಟರೆ ನೀವು ಏನಾರು ಒಂದು ಮಾತು ಅಂದರೆ ಬಸ್ಗೆ ಎಕ್ಕಿದ್ರು ಫ್ರೀ ಬಸ್ಸು. ಏನು ಮಾಡ್ತಾ ಇದ್ದೀರಾ ನೀವು? ಮಾಡಿ ಸರ್, ಒಳ್ಳೇದು ಮಾಡಿ. ಬಡ ಮಕ್ಕಳಿಗೆ ಒಳ್ಳೇದು ಮಾಡಲಿ, ಬಡವ್ರಿಗೆ ಒಳ್ಳೇದಾಗಿ. ಪ್ರತಿಯೊಬ್ಬರು ಜನಾಂಗನ ಹುಡುಕಿ ಸರ್. ಬಡವರಿದ್ದಾರೆ, ಸೆನ್ಸಸ್ ಮಾಡಿ ಸರ್. ಓಟ್ಗೆ ನೀವು ಮನೆ ಹತ್ರಕ್ಕೆ ಹೋಗೋದಿಲ್ವ ಸರ್? ಒಂದೊಂದು ಓಟು ಮನೆ ಕಾಲಿಗೆ ಬೀಳಲ್ಲ ಸರ್. ಮಾಡಿ ಸರ್. 5 ವರ್ಷ ಅಧಿಕಾರ ಕೊಟ್ಟಿದ್ದಾರೆ, ಬಹುಮತದಲ್ಲಿ ಕೊಟ್ಟಿದ್ದಾರೆ. ಯಾಕೆ ಮಾಡ್ತಾ ಇಲ್ಲ ನೀವು? ಏನಾಗಿದೆ ನಿಮಗೆ? ಮುಂದಿನ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರ ಅಭಿವೃದ್ಧಿ ಕೆಲಸ, ದೇವೇಗೌಡರ ಕೆಲಸಕ್ಕೆ JDS ಪಕ್ಷಕ್ಕೆ ಬೆಂಬಲಿಸ್ತಾರೆ ಅನ್ನೋ ವಿಶ್ವಾಸ ಇದೆ ಸರ್. ನೊಂದೋಗ್ಬಿಟ್ಟಿದ್ದಾರೆ ಸರ್ ಜನ. ಸರ್, ನಾಳೆ ಬೆಳಗ್ಗೆ ಡಿಸಾಲ್ವ್ ಮಾಡಲಿ ಸರ್ಕಾರ. ನಾಳೆ ಬೆಳಗ್ಗೆ ಡಿಸಾಲ್ವ್ ಮಾಡಿದ್ರೆ 30 ಸೀಟ್ ಬರೋದಿಲ್ಲ ಸರ್. ಬರ್ದಿಟ್ಕೊಳ್ಳಿ. ಇವತ್ತು ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ಇವತ್ತು ಜನ ಅನ್ಕೊಂತ ಇರೋದು, ನಾಳೆ ಬೆಳಗ್ಗೆ ಇವ್ರಿಗೆ ಏನಾದರೂ ತಾಕತ್ತು ದಮ್ಮನ್ನು ನೆದಿದ್ರೆ ನಾಳೆ ಬೆಳಗ್ಗೆ ರಿಸೈನ್ ಮಾಡಿಬಿಟ್ಟು ಚುನಾವಣೆಗೆ ಹೋಗಲಿ. ಆಗ ಜನ ತೋರಿಸ್ತಾರೆ. ಜನ ತೀರ್ಮಾನನೇ ಸರ್ ಇದು. ನಾನು ನಿಮ್ಮಲ್ಲ, ಇಡೀ ಟೋಟಲ್ಲಿ ಸುನಾಮಿ ಹೊಡೆದಂಗೆ. ನಾಳೆ ಚುನಾವಣೆ ನಡೆದ್ರೆ ಸುನಾಮಿ ಹೊಡೆದಂಗೆ ಸರ್. ದಯವಿಟ್ಟು ಹೇಳ್ತಾ ಇದ್ದೀನಿ, ಜನಗಳಿಗೆ ಒಳ್ಳೇದು ಮಾಡಂಗಿದ್ರೆ ನಿಮಗೂ ಅವಕಾಶ ಕೊಟ್ಟಿದ್ದಾರೆ. ಮಾಡಿ, ಒಳ್ಳೇದು ಮಾಡಿ. ಯಾಕೆ ಸುಮ್ಮನೆ ನೀವು ಜನಗಳ ಮೇಲೆ ಸುಮ್ಮನೆ ಏನೇನೋ ಮಾಡ್ತಿದ್ದೀರಾ? ಟ್ಯಾಕ್ಸ್ ಜಾಸ್ತಿ ಮಾಡಿದ್ದೀರಾ, ಹಾಲ್ ರೇಟ್ ಜಾಸ್ತಿ ಮಾಡಿದ್ದೀರಾ, ನೀರು ರೇಟ್ ಜಾಸ್ತಿ ಮಾಡಿದ್ದೀರಾ, ಜನ ಓಡಾಡೋ ಬಸ್ಗಳ ರೇಟ್ ಜಾಸ್ತಿ ಮಾಡಿದ್ದೀರಾ. ಅಲ್ಲಿ ಫ್ರೀ ಬಿಟ್ಟಿದ್ದೀರಾ, ಗಂಡ ಹತ್ರ 100 ರೂಪಾಯಿ ಫ್ರೀ ಕೊಡ್ತೀರಾ, ಇಲ್ಲಿ 1000 ರೂಪಾಯಿ ಕಿತ್ಕೊಳ್ತಾ ಇದ್ದೀರಾ ಗಂಡ ಹತ್ರ. ಯಾವ ನ್ಯಾಯ ಸ್ವಾಮಿ ಇದು? 3 ಲಕ್ಷ ಕೋಟಿ ಯಾಕೆ ಸಾಲ ಮಾಡಿದ್ರೆ? ಇತಿಹಾಸದಲ್ಲಿ ಯಾರಾದರೂ CM ಆಗಿರೋರು 3 ಲಕ್ಷ ಕೋಟಿ ಫಸ್ಟ್ ಟೈಮ್ ಸರ್ ಇವ್ರು ಮಾಡಿರೋ ಒಳ್ಳೆ ಕೆಲಸ ಇದು. 3 ಲಕ್ಷ ಚಿಲ್ಲರೆ ಕೋಟಿ ಇವತ್ತು ಸಾಲ ಮಾಡಿದ್ದಾರೆ 3 ವರ್ಷಕ್ಕೆ. ಬೇರೆ ಇತಿಹಾಸ ನೋಡಿ, ಬೇರೆ CMಗಳಾಗಿದ್ದಾರೆ, ಏನು ಮಾಡಿದ್ದಾರೆ? 3 ಲಕ್ಷ ಕೋಟಿ ಸಾಲ ಮಾಡಿ ಏನು ಅಭಿವೃದ್ಧಿ ಮಾಡಿದ್ದಾರೆ ಸರ್ ಇವತ್ತು?
ದಯವಿಟ್ಟು ಹೇಳ್ತಾ ಇದ್ದೀನಿ, ನಾಡಿನ ಜನತೆ ಎಚ್ಚರಿಕೆ ಆಗಿರ್ರಿ. ಇಂಥ ಒಂದು ಅವಕಾಶಗಳನ್ನ ನೀವು ಉಪಯೋಗ ಮಾಡ್ಕೊಳ್ಬೇಕು. ಯಾರೋ ಕೊಡೋತಕ್ಕಂಥ 1500 ರೂಪಾಯಿಗೆ ನೀವು ಮತ ಮಾರ್ಕೊಂಡ್ರೆ ಇದೇ ನೀವು ಅನುಭವಿಸ್ಬೇಕಾಗುತ್ತೆ. ದಯವಿಟ್ಟು ಎಚ್ಚರಿಕೆ ಆಗಿರ್ರಿ ಜನತೆಗೆ ನಾನು ಒಂದು ಅವಕಾಶ, ಅದನ್ನು ನಾನು ವಿಶ್ವಾಸದಲ್ಲಿ ಹೇಳೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.